ಮಾಡ್ಕೊಳ್ಳೋಣಪ್ಪ. ಹನಿಯಿಂದ ಬನಾನ ಏನೋ ಮಾಡಿದ್ದಾರೆ. ಇದು 50 ಮೀಟರ್ಸ್ ನಾವು ಇಲ್ಲಿದ್ದೀವಿ, ಅದಿಷ್ಟೇ ಇರೋದು, ಜಾಸ್ತಿ ಏನು ದೂರ ಇಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವಾಗ ರೆಡಿಯಾಗಿ ಹೋಗಿ 2 ಗಂಟೆ ಮಲ್ಕೊಬಿಟ್ಟಿದ್ವಿ 3 ಜನ. ಚೆನ್ನಾಗಿ ನಿದ್ದೆ ಇದೆ, ಯಾಕಂದರೆ ಮಧ್ಯಾಹ್ನ ಪ್ರಾಪರ್ ಮೀಲ್ಸ್ ಆಗ್ಬಿಟ್ಟಿತ್ತಾ. ನಿದ್ದೆ ಹೆಂಗೆ ಎಳಿತಾ ಇತ್ತು ಅಂದರೆ ಸಖತ್ ನಿದ್ದೆ ಆಯಿತು. ಸೊ ಇವಾಗ ಎದ್ದು ಹತ್ರದಲ್ಲಿ ಸ್ಟಾರ್ಟಿಂಗಲ್ಲೇ ಬೀಚ್ ನೋಡಿದ್ವಲ್ಲ, ಎಂಟ್ರೆನ್ಸ್ ಎಲ್ಲ ಇತ್ತು, ಜನ ಎಲ್ಲ ಜಾಸ್ತಿ ಇದ್ರು. ಸೊ ಆ ಕಡೆ ಹೋಗಿ ನೋಡೋಣ ಏನಿದೆ ಅಂತ ರೆಡಿಯಾಗಿ ಓಡ್ತಾ ಇತ್ತು. ಸಾಕು, ಇವಾಗ ನೆಕ್ಸ್ಟ್ ಬರುತ್ತೆ. ಸಾಕು, ಇವಾಗ ಬರುತ್ತೆ, ಇವಾಗ ಬಂತು. ಯಾಕೆ ಏನ ಹತ್ರ ಬಂತು ಅಂತ. ಸೊ ಹಾಗೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದರೆ ಇಲ್ಲಿ ಕಾರ್ ಪಾರ್ಕಿಂಗ್ಗೆ ಜಾಗನೇ ಸಿಗ್ತಾ ಇರಲಿಲ್ಲ. ಅದು ಚಿಕ್ಕದ ರೋಡ್ ಇರೋದು, ಅದರಲ್ಲಿ ಅರ್ಧ ಒಂದು ಸೈಡ್ ಎಲ್ಲ ಅಂಗಡಿ ಈ ಥರ ಎಲ್ಲ ಟೀ ಶಾಪ್ಸ್ ಅದೆಲ್ಲ ಇಟ್ಟಿದ್ದಾರೆ. ಅಲ್ಲೆಲ್ಲ ಕಾರ್ಸ್ ಎಲ್ಲ ನಿಲ್ಲಿಸಿದ್ದಾರೆ. ಎಲ್ಲೂ ಒಂದು ಪಾರ್ಕಿಂಗ್ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಮತ್ತು ಇನ್ನು ಪಾರ್ಕಿಂಗ್ ಎಲ್ಲೆಲ್ಲೋ ಅಂದರೆ ಮಾಡೋಕ್ಕೂ ಆಗೋದಿಲ್ಲ. ಮತ್ತು ಏನಾದರೂ ಪೊಲೀಸ್ ಎಲ್ಲ ಎತ್ಕೊಂಡೋದ್ರೆ ಅದೆಲ್ಲ ತಲೆನೋವು. ಕಿರಣ್ ಫಸ್ಟ್ ಆಫ್ ಆಲ್ ಈ ಥರ ಎಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಎಲ್ಲಿ ಸೇಫ್ಟಿ ಇರುತ್ತೆ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡೋದು. ಇನ್ನು ನಾನು ಮತ್ತು ಇಯಾನ ಆಟ ಆಡ್ಕೊಂಡಿದ್ವಿ. ಅವ್ರು ಕಾರ್ ಪಾರ್ಕಿಂಗ್ ಮಾಡಿ ಬರೋಕ್ಕೆ ಸ್ವಲ್ಪ ತಾಯಿತು. ಇಯಾನ ಅಂತೂ ನೀರಲ್ಲಿ ಹೋಗೋಣ ಅಂತ ಇದ್ಲು. ಬೇಡ ಅಂದ್ಬಿಟ್ಟು ಅವಳ ಹತ್ರ ಅಲ್ಲಲ್ಲೇ ಆಟ ಆಡ್ಸ್ಕೊಂಡಿದ್ದು. ಹಾಗೆ ಸಾಯಂಕಾಲ ಆಗಿತ್ತು, ಫುಲ್ ಟೀ ಬೇಕು ಅಂತ ಅನಿಸ್ತಾ ಇತ್ತು. ಇಲ್ಲೆಲ್ಲ ಟೀ ತುಂಬ ಅಂದರೆ ತುಂಬ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ. ನೋಡ್ತಾ ಇದ್ವಿ, ಎಲ್ಲ ಮಾಡ್ತಾಯಿದ್ರು. ನಾವೆಲ್ಲ ಚಿಕ್ಕ ಕಪ್ಪಲ್ಲಿ ಇಷ್ಟು ಕುಡಿದ್ರೆ ಫುಲ್ ದೊಡ್ಡ ಗ್ಲಾಸಲ್ಲಿ. ಪ್ಲಸ್ ಇನ್ನೊಂದೇನೆಂದರೆ ಊಟ ಮಾಡೋ ಟೈಮಲ್ಲೇ ಅದು ಟೀ ಕುಡಿತಾ ಇರ್ತಾರೆ. ನನಗೆ ಅದೊಂದು ಅಬ್ಸರ್ವ್ ಮಾಡಿದೆ. ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ಊಟ ಎಲ್ಲ ಆಮೇಲೆ ಟೀನ ಎಂಜಾಯ್ ಮಾಡ್ಕೊಂಡು ಕುಡಿಬೇಕು. ಇಲ್ಲಾಂದರೆ ಊಟದ ಜೊತೆ ಕುಡಿದ್ರೆ ತಣ್ಣಗಾಗ್ಬಿಡುತ್ತಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಇಲ್ಲೆಲ್ಲ ಆಟ ಆಡಿಕೊಂಡು, ಹಾಗೆ ಅಲ್ಲಿ ರೋಡ್ ಸೈಡ್ ಹತ್ರ ಸ್ವಲ್ಪ ಬಿಸಿ ಬಿಸಿ ಬಜ್ಜಿ ಎಲ್ಲ ಮಾಡ್ತಾಯಿದ್ರು, ಮಸ್ತಾಗಿತ್ತು. ಟೀ ಕೂಡ ಮಾಡ್ತಾಯಿದ್ರು. ಸರಿ ಅದೊಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಒಂದ್ಸರಿ ಕಿರಣ್ ಕೇಳ್ಕೊಂಬಂದ್ರು. ತುಂಬ ಚೆನ್ನಾಗೂ ಇತ್ತು. ಆಯಿಲ್ ಕೂಡ ಏನೂ ಅಷ್ಟಾಗಿರಲಿಲ್ಲ, ಫ್ರೆಶ್ ಆಗಿ ಮಾಡ್ತಾಯಿದ್ರು ಆಂಟಿ. ಸೊ ಹಾಗಾಗಿ ಬಜ್ಜಿ ಮತ್ತು ಚಟ್ನಿ ಟೀ ತೊಗೊಂಡ್ವಿ. ಇಯಾನಾಗೆ ಮಿಲ್ಕ್ ಕೂಡ ತೊಗೊಂಡ್ವಿ. ಅವ್ರ ಹತ್ರನೇ ಎಲ್ಲ ಮಿಲ್ಕ್ ಕಾಯಿಸ್ತಾ ಇದ್ರು. ಸೊ ಕೇಳಿದ ತಕ್ಷಣ ಕೊಟ್ಟರು ಗ್ಲಾಸಲ್ಲಿ. ಪಾಪ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡು ಕೊಟ್ವಿ. ಸ್ವೀಟ್ ಇರಲಿಲ್ಲ, ಬೆಲ್ಲ ಅವ್ರ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಅವಳು ಕೂಡ ಮಿಲ್ಕ್ ಕುಡ್ಕೊಂಡು, ನಾವು ಕೂಡ ಟೀ ಕುಡ್ಕೊಂಡು ಹೊರಟ್ವಿ. ಗಾಡಿ ಎಷ್ಟು ಅಂಗಡಿಗಳಿದ್ದಾವೆ ಅಂದರೆ ಇಲ್ಲಿ ಪಕ್ಕದಲ್ಲಿ. ಸೊ ಇಯಾನಾಗೆ ಡೋನಟ್ ಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಕಾಯ್ತಾ ಇದ್ದಾಳೆ. ಏನಕ್ಕೆ ಕಾಯ್ತಾ ಇರೋದು ನೋಡಿ, ಮುಂಗೆ ಎಷ್ಟು ಮುಖ ನೋಡಿ. ಖಾಲಿ ಆಯ್ತಂತಲ್ಲ. ಇಲ್ಲ ಅನ್ಸುತ್ತೆ, ಖಾಲಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಬಿಸಿದ್ಯಾ? ಹ್ಯಾಪಿ ಬರ್ಡೇ ಅಮ್ಮ. ಬಿಸಿ ಇದೆ. ಇಲ್ಲ ಕಚ್ಚು. ಹ್ಯಾಪಿಯೆಸ್ಟ್ ಬರ್ಡೇ. ಇಷ್ಟ ಆಯ್ತಾ? ಸೊ ಇವಾಗ ಜಸ್ಟ್ ರೂಮಿಗೆ ಬಂದ್ವಿ. ಪೂಲಲ್ಲಿ ಆಡೋಕ್ಕೆ ನಮ್ಮ ಏನ ರೆಡಿ ಆಗ್ಬಿಟ್ಟಿದ್ದಾಳೆ. ಹೋಗೋಣ ಅಂತ. ಸೊ ಪೂಲ್ ಅಂತೂ ತುಂಬ ಕೂಲಾಗಿ ತುಂಬ ಚೆನ್ನಾಗಿತ್ತು. ನಾವು ಸಾಯಂಕಾಲ ಟೈಮ್ ಮಾಡೋಣ ಅಂತ ಬಂದ್ವಿ. ಹಾಗೆ ಇಲ್ಲಿ ಬ್ಯಾಂಗ್ಳೂರಿಂದ ಕೂಡ ಅವರು ಬಂದಿದ್ರು. ಸೊ ನಾವು ಬ್ಯಾಂಗ್ಳೂರು ಅಂತ ಎಲ್ಲ ಮಾತಾಡಿಸ್ತಾ ಇದ್ರು. ಹಾಗೆ ಇಯಾನಾಗಂತೂ ಪೂಲಲ್ಲಿ ಇಳಿದ್ರೆ ಬರೋಕ್ಕೆ ರೆಡಿ ಇರೋಲ್ಲ. ನಾನು ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ಕಲಿಬೇಕು, ಮತ್ತು ಫ್ಲೋಟಿಂಗ್ ಎಲ್ಲ ಮಾಡ್ತಾರಲ್ಲ ಅದು ಕಲಿಬೇಕಂತ ತುಂಬ ಇಷ್ಟ ಆಯಿತು. ಸೊ ಫೈನಲಿ ಈ ಸರಿ ಫ್ಲೋಟಿಂಗ್ ಮಾಡೋದನ್ನ ನಾನು ಕಲ್ತೇ ಬಿಟ್ಟೆ ಓನಾಗಿ. ಸೊ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಯಿತು. ಪೂಲಲ್ಲಿ ಮಾತ್ರ ಚೆನ್ನಾಗಿ ಆಟ ಆಡಿದ್ವಿ. ನಾನಂತರೂ ಫ್ಲೋಟಿಂಗ್ ಕಲ್ತ್ಬಿಟ್ಟೆ. ತುಂಬ ದಿನದಿಂದ ಫ್ಲೋಟಿಂಗ್ ಎಲ್ಲ ಕಲಿಬೇಕು ಅನ್ಕೊತಾ ಇದ್ದೆ. ಸೊ ಫೈನಲಿ ಇವಾಗ ಆರಾಮಾಗಿ ನನಗೆ ಫ್ಲೋಟಿಂಗ್ ಎಲ್ಲ ಮಾಡೋಕ್ಕೆ ಬರುತ್ತೆ. ಸೊ ಕಿರಣ್ ಇಲ್ಲಿ ಆಚೆ ಹೋಗೋದ ಏನು ಅಂತ ನೋಡ್ತಾ ಇದ್ದಾರೆ. ಆನ್ಲೈನ್ ಸಿಗುತ್ತಾ ಅಂತ ಚೆಕ್ ಮಾಡ್ತಿದ್ದಾರೆ. ಸೊ ಇನ್ ಕೇಸ್ ಆನ್ಲೈನ್ ಸಿಗ್ತದೆ ಆರ್ಡರ್ ಮಾಡೋದು. ಆಲ್ಮೋಸ್ಟ್
ಆಲ್ಮೋಸ್ಟ್ ಏರ್ ಡ್ರೈ ಮಾಡಾಯಿತು. ಮತ್ತೆ ಇನ್ನೊಂದ್ಸರಿ ಆಯಿಲ್ ಅಪ್ಲೈ ಮಾಡಿ ಮಾಡೋಣ ಅಂತ. ಇಲ್ಲ ಅಂದರೆ ನಾನು ಬೀಚಲ್ಲಿ ಬೇರೆ ಆಡೋದು ಅಂದ್ಕೊಂಡಿದ್ದೀನಿ, ಯಾಕಂದರೆ ಬೀಚಲ್ಲಿ ಸಾಲ್ಟ್ ವಾಟರ್ ಅಲ್ವಾ. ಸೊ ಹಾಗಾಗಿ ಒಂದ್ಸರಿ ಅಲ್ಲಿ ಆಡಾದ್ಮೇಲೆ ಎಣ್ಣೆ ಹಚ್ಕೊಂಡು ಮತ್ತೆ ಸ್ನಾನ ಮಾಡೋಣ ಅಂತ. ಇಲ್ಲಾಂದರೆ ಫುಲ್ ಕೂದಲೆಲ್ಲ ಹಾಳಾಗ್ಬಿಡುತ್ತೆ. ಸೊ ಇವಾಗ ಊಟಕ್ಕೆ ಆಚೆ ಹೋಗೋದು ಅಂತ ಹೇಳ್ತಿದ್ದಾರೆ ಕಿರಣ್, ನೋಡೋಣ. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ? ಹುಷಾರ್. ಎಲ್ಲ ಹೋಗ್ತಾ ಇದ್ದೀವಿ ಹೇಳು? ಲೀಚು ಈ ಥರ ಎಲ್ಲ ಕಡೆ ಎಲ್ಲ ಇರುತ್ತೆ. ಮಳೆ ಬರುತ್ತಲ್ಲ ಅವಾಗ ಜಾಸ್ತಿ ಇರುತ್ತೆ. ಸೊ ಕಿರಣ್ ಕಾರ್ ತರಕ್ ಹೋಗಿದ್ದಾರೆ, ಹೋಗೋಣ. ಯಾರು ಬಂದ್ರು? ಚಪ್ಪಲ್ ಹಾಕೊಂಡು ಹೋಗಿದ್ದಾರೆ. ಊಟಕ್ಕೆ ಹೋಗೋಣ ಇವಾಗ, ಆಯ್ತಾ? ವೆಜ್ ಊಟ ಹುಡ್ಕಕ್ ಅವಾಗಿಂದ ಹುಡುಕ್ತಾ ಇದೀವಲ್ಲ ಕಿರಣ್. ಕಿರಣ್ ಕೇಳ್ತಾ ಇದಾರೆ, ಅವ್ರಿಗೆ ಹೇಳ್ತಾ ಇದಾರೆ ವೆಜ್ ಹೋಟೆಲ್ ಎಲ್ಲಿದೆ ಅಂತ. ಎಲ್ಲ ಹೋಗಿ ಬಂದ್ವಿ, ಎಲ್ಲೂ ಸಿಕ್ಕಿಲ್ಲ ಹೋಟೆಲ್ ನಮಗೆ. ಅದು ಪ್ಯೂರ್ ವೆಜ್ ಅಂತ ಬರ್ದಿದ್ದಾರೆ. ಹೋಗ್ಬೇಕು, ಹೋಗಿ ಟ್ರೈ ಮಾಡಬೇಕು. ಹೌದು, ಇದೇನು ಇದೇ ಇರಬೇಕು ಅಲ್ಲಿ ಪ್ಯೂರ್ ವೆಜ್. ಒಂದು ಮಸಾಲೆ ದೋಸೆ, ಒಂದು ಪ್ಲೇಟ್ ಇಡ್ಲಿ, ಕೇರಳ ಪರಾಟ, ಒಂದು ಬ್ರೆಡ್ ದೋಸೆ. ಓಪನ್ ಮಾಡಿ ಟೀ ತಗೊಂಡು ಯೋಗರ್ಟ್ ತಗೊಂಡಿದ್ದೀವಿ. ಊಟ ಎಲ್ಲ ನೋಡಿ. ವೆಜ್ ಊಟ ಸಿಕ್ಕಿದ ತಕ್ಷಣ ಫುಲ್ ಖುಷಿಯಾಗಿ ಹೊಟ್ಟೆ ತುಂಬ ತಿನ್ಕೊಂಡ್ವಿ. ಪೂಲಲ್ಲಿ ಬೇರೆ ಆಡಿ ಫುಲ್ ಸಾಕಾಗಿತ್ತು. ಟ್ರಾವೆಲಿಂಗ್ ಮಾಡಿ ಕೂಡ ಟಯರ್ಡ್ ಆಗಿತ್ತು. ಇನ್ನು ರೂಮ್ಗೆ ಹೋಗಿದ ತಕ್ಷಣ ರಾತ್ರಿ ಬೇಗ ಮಲ್ಕೊಂಡ್ಬಿಟ್ವಿ. ಸೊ ಅಪ್ಪ ಮಗಳು ಇಬ್ಬರು ಮಲ್ಕೊಂಡಿದ್ರು. ನಾನಂತರೂ ಪಿಲ್ಲೋ ಹಿಡ್ಕೊಂಬಂದಿದ್ದೆ. ನಂಗೆ ಪಿಲ್ಲೋ ನನಗೆ ಸೆಟ್ ಆಗುತ್ತೆ, ಬೇರೆ ಯಾವುದಾದ್ರೂ ಇಟ್ಕೊಂಡ್ರೆ ಕತ್ ನೋವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಲ್ಲಿದ್ದ ಹೆಂಗಿದ್ರು ಕಾರಲ್ಲಿ ಬರೋದಲ್ವಾ ಅಂತ ತೊಗೊಂಬಂದಿದ್ದೆ. ಇನ್ನು ಬೆಳಿಗ್ಗೆ ಮಾತ್ರ ನೋಡೋಕ್ಕೆ ವ್ಯೂ ಮಾತ್ರ ಮಸ್ತಾಗಿತ್ತು, ಒಂಥರ ಪೀಸ್ಫುಲ್ ಆಗಿತ್ತು. ಅಪ್ಪ ಮಗಳು ಕೂಡ ಮಲ್ಕೊಂಡಿದ್ರಲ್ಲ, ಟೈಮ್ ಇತ್ತು. ಸೊ ಹಾಗಾಗಿ ಎಡಿಟಿಂಗ್ ಏನೇನಿದೆ ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ತಾ ಇದ್ದೆ. ಬಟ್ ಇಲ್ಲಿ ಬಂದಮೇಲೆ ನಾನು ಎಡಿಟಿಂಗ್ ಮಾಡಿ ಎಲ್ಲ ಅಪ್ಲೋಡ್ ಮಾಡೋಣ ಅವತ್ತಿನ ದಿನದ್ದೇ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ತುಂಬ ಡಿಸ್ಟರ್ಬೆನ್ಸಿಂದ ಯಾವುದು ಏನೂ ಅಪ್ಲೋಡೇ ಮಾಡೋಕ್ಕಾಗಿಲ್ಲ ವಿಡಿಯೋನ. ಅವ್ರು ಎದ್ದೇಳೋಕೆ ಮುಂಚೆ ಸ್ವಲ್ಪ ರೆಡಿಯಾಗಿದ್ದೆ, ಹಾಗೆ ಕಾಫಿ ಕುಡಿಯೋಣ ಅಂತ ಮಾಡ್ಕೊತಾ ಇದ್ದೆ. ನಮ್ಮ ಇಯಾನೇ ರೆಕಾರ್ಡ್ ಮಾಡ್ತಾ ಇದ್ದಿದ್ದು. ಅವಳೇ ಮಮ್ಮಿ ಕುತ್ಕೋ ನಾನು ಫೋಟೋ ತೆಗಿತೀನಿ ಅಂತೆಲ್ಲ. ಸೊ ಅವಳೇ ವಿಡಿಯೋ ಫೋಟೋ ಎಲ್ಲ ನನಗೆ ಕ್ಲಿಕ್ ಮಾಡ್ಕೊಡ್ತಾ ಇದ್ಲು. ತುಂಬಾ ಚೆನ್ನಾಗಿ ಬಂದಿದ್ದು. ನಾನು ಏನೋ ಮಾಡ್ತಿದ್ದಾಳೆ ನೋಡೋಣ ಅಂತ ಬಿಟ್ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ವಿಡಿಯೋಸ್ ಫೋಟೋಸ್ ಎಲ್ಲ ತೆಕ್ಕೊಟ್ಟಿದ್ಲು. ಎಲ್ಲ ರೆಡಿ ಆಗಿದ್ದಾಯ್ತು. ನಾನು ಇಯಾನಾಗೆ ಬ್ರಷ್ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿದ್ದೀನಿ. ಇವಾಗ ಮತ್ತೆ ಹೆಂಗಿದ್ರು ಬೀಚ್ ಹತ್ರ ಹೋಗ್ತೀವಲ್ಲ, ಮತ್ತೆ ನೈಟ್ ಇನ್ನೊಂದ್ಸರಿ ಸ್ನಾನ ಮಾಡಿಸಿ ಮಲ್ಕೊಂಡ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಸೊ ನಾನು ರೆಡಿ ಆಗಿದ್ದೀನಿ. ಕಿರಣ್ ಇನ್ನೂ ಇವಾಗ ಎದ್ದು ವಾಶ್ರೂಮ್ಗೆ ಹೋಗಿದ್ದಾರೆ. ನಾನು 7:15 ಎದ್ದಿದ್ದೀನಿ. ಎದ್ದು ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ. ಇವಾಗ ಎಷ್ಟಾಗಿದೆ? 9 ಗಂಟೆ ಆಗಿದ್ದೀನಿ. 5 ನಿಮಿಷ ಇದೆ 9 ಗಂಟೆಗೆ. ಇನ್ನು ಬೀಚ್ ಹತ್ರ ಬೇರೆ ಹೋಗೋಕ್ಕಿದೆ. ನಾನು ಒಂದಷ್ಟು ಅಂದ್ಕೊಂಡಿದ್ದೀನಿ, DIY ಎಲ್ಲ ಮಾಡೋಣ ಬೀಚಲ್ಲಿ ಕುತ್ಕೊಂಡು, ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ ಎಲ್ಲ. ಗೊತ್ತಿಲ್ಲ ಹೇಗಾಗುತ್ತೆ ಏನೋ ಅಂತ. ವೇವ್ಸ್ ಅಂತೂ ತುಂಬ ಜಾಸ್ತಿ ಬರ್ತದೆ, ಇಷ್ಟಿಷ್ಟು ಹತ್ರ ಹೈಟ್ ಬರ್ತಾ ಇದೆ. ಯಾರು ಜನನೇ ಇಲ್ಲ. ಸೊ ನಮಗೂ ಫೋಟೋ ವೀಡಿಯೋಸ್ ಎಲ್ಲ ತೆಗಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಜನ ಇಲ್ಲ ಅಂದರೆ. ನಾನು ಇಲ್ಲೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡೆ ಇಲ್ಲಿ ಕುತ್ಕೊಂಡು. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮಿಯಾನ ಹೆಲ್ಪ್ ಮಾಡಿದ್ಲು ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋದಕ್ಕೆ. ಸೊ ಇನ್ನು ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟು ಬೀಚ್ ಹತ್ರ ಹೋಗಿ ಏನು DIY ಮಾಡೋದು ಅಂದ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೌಂಡ್ ಕೇಳಿಸ್ಕೊಳ್ಳಿ, ಹೆಂಗೆ ಬರುತ್ತೆ ಸೌಂಡ್ ಅಂದರೆ. ಇದು ಬಾಲ್ಕನಿ, ಇದು ಓಪನ್ ಮಾಡಿಬಿಟ್ರೆ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ. ಮಳೆಯಲ್ಲಿ ಈ ಥರ ಬೀಚ್ ವಾವ್ ಚಂದ ಇರುತ್ತೆ. ಇದು ಬನಾನಾ, ಅದು ಹನಿಯಿಂದ ಬನಾನಾ ಏನೋ ಮಾಡಿದ್ದಾರೆ. ಇದು ಪುಟ್ಟು ಕಡಲೆದು ಉಪ್ಪನಾ? ಚಟ್ನಿ ಇಲ್ಲಿದ್ದು ನೋಡ್ತೀನಿ, ಚಟ್ನಿ ತೊಗೊಂಡಿಲ್ಲ. ಒಳ್ಳೆದಿದೆ. ನಾವಿಲ್ಲೇ ಕುಂತು ಬಿಟ್ಟಿದ್ದೀವಿ, ಇಲ್ಲ ಸರ್ವ್ ಮಾಡ್ಕೊಳಕ್ಕೆ ಹತ್ರದಲ್ಲೇ. ಚೆನ್ನಾಗಿದೆ. ಅಯ್ಯೋ
ನೀರು ಇದ್ರೆ ಇತ್ತು ನಡಿ, ಏನಾಗಲ್ಲ. ಮತ್ತೆ ನೀರಲ್ಲಿ ಆಟ ಆಡ್ತೀವಲ್ಲ ಇವಾಗ ನಾವು. ಬ್ರೇಕ್ಫಾಸ್ಟ್ ಆಯ್ತು ಇವಾಗ ಬೀಚ್ ಹತ್ರ. ಬ್ರೇಕ್ಫಾಸ್ಟ್ ಹೆಂಗಿತ್ತು? ನಂಗೆ ಫುಡ್ ಇಷ್ಟ ಆಯ್ತು. ಅಮ್ಮ ಬಾಮು, ಏನಾಗಲ್ಲ ಏನಾಗಲ್ಲ, ಬಾ, ಇದ್ರಲ್ಲಿ ಇರಲ್ಲ. ಪರವಾಗಿಲ್ಲ, ನಾವು ಅಲ್ಲೇ ಯಾರಿಲ್ಲ. ಹುಷಾರು. ಸೇಫ್ಟಿಗೆ ಅಂತ ಶಾರ್ಟ್ಸ್ ಕೂಡ ಹಾಕೊಂಬಂದ್ಬಿಟ್ಟಿದೆ, ಇನ್ ಕೇಸ್ ಏನಾದರೂ ಒದ್ದೆ ಆಗಿಬಿಟ್ರೆ ಅಂತ. ಬಟ್ ಆಮೇಲೆ ಅನಿಸ್ತು ಜನ ಜಾಸ್ತಿ ಇರಲಿಲ್ಲ. ಸೊ ಬೆಸ್ಟ್ ಟೈಮ್ ಇವಾಗಲೇ ನಾವು ಫೋಟೋ ಶೂಟ್ ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ಮತ್ತೆ ಕತ್ಲೆ ಕೂಡ ಆಗಿಬಿಡುತ್ತೆ ಅಂತ ಕಿರಣ್ಗೆ ಅದೇ ಹೇಳ್ತಾ ಇದ್ದೆ. ನಾವು ಮತ್ತೆ ಪೇಂಟಿಂಗ್ ಏನೇನೋ ಮಾಡೋಕ್ಕಂತ ಅನ್ಕೊಂಡಿದ್ದೆ ಈ ಸರಿ. ಸೊ ಆರಾಮಾಗಿ ನಾವು ಚಿಲ್ ಮಾಡೋದಷ್ಟೇ ಅನ್ಕೊಂಬಂದಿದ್ದು, ಟ್ರಾವೆಲಿಂಗ್ ಏನು ಇಟ್ಕೊಂಡಿರಲಿಲ್ಲ. ಜಸ್ಟ್ ಬೀಚ್ ಸೈಡ್ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೇಕು, ಎಲ್ಲೂ ಸುತ್ತಾಡಿ ಟಯರ್ಡ್ ಆಗೋದು ಬೇಡ ಅಂತ. ಜಸ್ಟ್ ಇವಾಗ ನಾನು ರೂಮಿಗೆ ಬಂದೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದಷ್ಟು ಹೇಳದ್ನಲ್ಲ DIY ಇದೆಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಅಪ್ಪ ಮಗಳು ಅಲ್ಲೇ ಆಟ ಆಡ್ತಾ ಇದ್ದಾರೆ, ಕಾಣಿಸ್ಬೋದು ಮೋಸ್ಟ್ಲಿ. ಅಲ್ಲಿದ್ದಾರೆ ನೋಡಿ. ಅವಳಂತೂ ಬರಕ್ಕೆ ರೆಡಿ ಇಲ್ಲ, ಹಂಗೆ ಆಟ ಆಡ್ತಿದ್ದಾಳೆ. ಸೊ ಅವಳಿಗೆ ಸ್ಯಾಂಡಲ್ ಆಟ ಆಡೋಕ್ಕೆ ಒಂದಷ್ಟು ಇದು ಟಾಯ್ಸು ಇದರಲ್ಲಿ ಒಂದಿಷ್ಟಿದೆ, ಇದೆರಡು ತೊಗೊಂಡು ನಾವು ಹೊರಡೋದು. ಇವಾಗ ಜಸ್ಟ್ ಕಾರ್ ಹತ್ರ ಬಂದೆ, ಇದರಲ್ಲೇ ಇದೆ ಎಲ್ಲ ಕವರ್ ತೊಗೊಂಡೋಗೋಣ ಅಂತ. ಇದು ಇಲ್ಲಿವರೆಗೂ ನೀರು ಬಂತು. ನಮ್ಮ ಏನ ಬ್ಯುಸಿ ಆಗಿದ್ದಾಳೆ ಆಟ ಆಡೋದ್ರಲ್ಲಿ. ಹೆಂಗಿತ್ತು ಕಿರಣ್ ಫೋಟೋಸ್ ವಿಡಿಯೋಸ್ ಎಲ್ಲ ಹೆಂಗೆ ಬಂದಿದ್ದಾವೆ? ಸಕ್ಕದ ಬಂದಿದ್ದಾವಲ್ಲ. ನಾ ಏನು ಮಸ್ತ್ ಮೂವರ್ದು ವೈಟ್ ಕಲರ್ ಔಟ್ಫಿಟ್ ಪ್ಲಾನ್ ಮಾಡಿ ತಗೊಂಡ್ಬಂದಿದ್ದು. ಯಾರು ಇದಾ ಇರೋದಕ್ಕೆ ಹೆಲ್ಪ್. ನಾನಾ ನಿಜ ಚೆನ್ನಾಗೈತೆ ಫೋಟೋಸ್ ಎಲ್ಲ. ಸೊ ಈ ಸರಿ ನಾನು ಅಂದ್ಕೊಂಡಿರೋ ಥರನೇ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಸಿಕ್ತು, ವೀಡಿಯೋಸ್ ಕೂಡ ಮಾಡ್ಕೊಂಡ್ವಿ. ಯಾಕಂದರೆ ನಾವೆಲ್ಲರೂ ಸುತ್ತಾಡಬೇಕು ಅಂದಾಗ ಟೈಮ್ ನಮ್ಮ ಹತ್ರ ಇರಲ್ಲ. ಸುಮ್ಮನೆ ಬೀಚ್ ಹತ್ರ ಈ ಥರ ಟೈಮ್ ಇದ್ದಾಗ ಏನಾದರೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಕೋಬೋದು ಅಂತ. ಸೊ ಅದೇ ಅಂದ್ಕೊಂಡು ನಾವು ಬಂದಿದ್ದು. ಸೊ ಕಿರಣ್ ಬರ್ಡೇ ದಿನ ತುಂಬಾ ಚೆನ್ನಾಗಿತ್ತು, ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಮತ್ತು ಹಾಗೆ ಪೇಂಟಿಂಗ್ ಕೂಡ ಮಾಡೋಣ ಅಂತ. ಕಿರಣ್ಗೆ ಪೇಂಟಿಂಗ್ ಇಷ್ಟ. ಸೊ ಇಯಾನ ಕೂಡ ಅವಳಿಗೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಅವಳಿಗೂ ಏನಾದರೂ ಒಂದು ಹೊಸ್ದಾಗಿ ಕಲ್ತಂಗೆ ಆಗುತ್ತೆ ಅಂದ್ಬಿಟ್ಟು ಸೊ ಅಂದ್ಕೊಂಡು ಎಲ್ಲ ತೊಗೊಂಡು ಬಂದಿದ್ದೀವಿ. ಇದು ಫೋಟೋಶೂಟ್ ಎಲ್ಲ ಆಯ್ತಲ್ಲ, ನೆಕ್ಸ್ಟ್ ಇನ್ನು ಅದೇ ಮಾಡೋ ಪ್ಲಾನ್ ಇದೆ. ನಮ್ಮ ಆಯುಧ ಇದಿರೋದಕ್ಕೆ ಎಷ್ಟು ಹೆಲ್ಪ್ ಆಯ್ತಲ್ಲ. ಮಾಡೋಣ ಅಂತ ಎಲ್ಲ ತಗೊಂಬಂದಿದ್ದೀವಿ. ಇವು ಪೇಂಟ್ ಮಾಡಕ್ ರೆಡಿ. ನಮ್ ಏನಾಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟೆ, ವೈಟ್ ಗಲೀಜಾಗುತ್ತೆ ಅಂತ. ನಾವು ಸ್ಟೇ ಮಾಡ್ತಿರೋದಲ್ಲೇ. ಇವಾಗ ಇದಾಯ್ತು, ನೆಕ್ಸ್ಟ್ ಸ್ಟ್ಯಾಂಡ್ ಹಾಕೋಣ ಇನ್ನೊಂದು ಲೈನ್. ಇಲ್ಲಿ ಕಪ್ಪೆ ಚಿತ್ರ ಹಾಕ್ತಾರೆ ಇದಮ್ಮ. ಅಮ್ಮ ಒಂದು ವೈಟ್ ಸೈಡ್ನಲ್ಲಿ ಸೊ ನಾನು ಕೂಡ ಅಲ್ಲೇ ಒಂದು ಒಳಗಡೆನೆ ಬ್ಲ್ಯಾಕ್ ಡ್ರೆಸ್ ವೇರ್ ಮಾಡಿದ್ದೆ. ಸೊ ಇಲ್ಲೇ ಆರಾಮಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಜಸ್ಟ್ ವೈಟ್ ಫ್ರಾಕ್ನ ರಿಮೂವ್ ಮಾಡಿಬಿಟ್ರೆ. ಆ್ಯಕ್ಚುಲಿ ನಮ್ಮ ಹತ್ರ ಒಂದು ಡ್ರೆಸ್ ಚೇಂಜಿಂಗ್ ಒಂದು ಟೆಂಟ್ ಎಲ್ಲ ಇತ್ತು. ಅದು ನೋಡಿ ಎಲ್ಲ ಕಾರಲ್ಲಿ ಇಟ್ಟರೆ ಎಲ್ಲದು ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದೇ ಕಿರಣ್ಗೆ ಹೇಳ್ತಾ ಇದ್ದೆ, ಯಾವಾಗಲೂ ಕಾರಲ್ಲಿ ಇಟ್ಬಿಡೋಣ, ಈ ಥರ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಮತ್ತೆ ರೂಮ್ಗೆ ಹೋಗಿ ಚೇಂಜ್ ಮಾಡ್ಕೊಂಬರೋದೆಲ್ಲ ಕಷ್ಟ ಆಗಿಬಿಡುತ್ತೆ. ಇನ್ನು ನಾನು ಪೇಂಟಿಂಗ್ ಮಾಡೋಣ ಅಂತ ಹೇಳಿದ್ದಾನೆ. ಸೊ ಇದೆ ಕ್ಯಾನ್ವಾಸ್ ಒಂದು ಸಿಗುತ್ತೆ, ಎಲ್ಲ ಸೈಜಲ್ಲಿ ಸಿಗುತ್ತೆ. ಸೊ ಯಾರ ಸ್ಕೂಲಲ್ಲಿ ಸ್ವಲ್ಪ ಲಿಸ್ಟ್ ಎಲ್ಲ ಕೊಟ್ಟಿದ್ರು, ಸ್ಕೂಲ್ ಐಟಮ್ಸ್, ಸ್ಟೇಷನರಿ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕು ಅಂತ. ಆ
ಟೈಮಲ್ಲಿ ಹೋಗಿದ್ವಲ್ಲ, ಸೊ ನಾನು ಅವಾಗ ನೋಡಿ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೆ, ಹೆಲ್ಪ್ ಆಗುತ್ತೆ ಈ ಥರ ಬೀಚ್ ಸೈಡ್ ಹೋದಾಗ ಅಂತ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕಿರಣ್ಗೆ ಪೇಂಟಿಂಗ್ ಎಲ್ಲ ಇಂಟ್ರೆಸ್ಟ್ ಅಷ್ಟಾಗಿರಲಿಲ್ಲ, ಗೊತ್ತಿಲ್ಲ, ಅವ್ರು ಮಾಡಿದ್ದಾನೆ ಯಾವತ್ತೂ ನೋಡಿಲ್ಲ. ಬಟ್ ಅವತ್ತಿನ ದಿನ ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂದರೆ, ಎಷ್ಟು ಇಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರಿಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಅದೇ ಹೇಳ್ತಾಯಿದ್ರು, ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ತೊಗೊಳ್ಳೋಣ, ನಾನು ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ, ಮಾಡಬೇಕು ಪೇಂಟಿಂಗ್ಸ್ ಎಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ನಮ್ಮ ಮಿಯಾನಾಗೂ ಕೂಡ ತುಂಬಾ ಇಂಟ್ರೆಸ್ಟ್ ಬಂದಿತ್ತು, ಅವಳು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಾಡಿದ್ದು. ನಾವು ಬೀಚ್ ಏನಿದೆ ಸೀ ಮತ್ತು ಸ್ಯಾಂಡ್ ಮತ್ತು ಎಲ್ಲ ಅದೆಲ್ಲ ಥೀಮ್ ಮಾಡೋಣ ಅಂತ ಆ ಥರ ಮಾಡ್ತಾಯಿದ್ವಿ. ಆ್ಯಕ್ಚುಲಾಗಿ ಹಂಗೆ ಕಾಣಿಸ್ತಾ ಇತ್ತು, ಬಟ್ ಇದು ಲೈಟಾಗಿ ಮಳೆ ಬೇರೆ ಬರ್ತಾ ಇತ್ತಲ್ವ, ನಾವು ಪೇಂಟ್ ಮಾಡ್ತಾಯಿದ್ವಿ, ಅದು ಸ್ವಲ್ಪ ಸ್ಪ್ರೆಡ್ ಎಲ್ಲ ಆಗೋಕ್ಕೆ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಯಾಕಂದರೆ ನಾವು ಬಂದಾಗಿಂದ ಮಳೆ ನಾನ್ ಸ್ಟಾಪ್ ಬರ್ತಾನೆ ಇದೆ, ಯಾವತ್ತೂ ಒಂದು ಸ್ವಲ್ಪನೂ ಸ್ಟಾಪ್ ಆಗೇನೇ ಇಲ್ಲ. ಇದು ಮಿಯಾನ ಪೇಂಟಿಂಗ್ ಮಾಡ್ತಾ ಇದ್ದಾಳೆ. ಈ ಕಡೆ ಮಾಡಿಲ್ಲ, ಫುಲ್ ಮಾಡಿ ಹೆಂಗಾಗಿದೆ ನೋಡಿ, ಎಷ್ಟು ಸಕ್ಕತ್ತಾಗಿ ಬಂದಿದೆ. ಬಿಡಿಲ್ಲ ಏನಾಗಲ್ಲ, ತೋರಿಸಿದ್ರೆ ಹೆಂಗ್ ಬಂದಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಅದು ಇದು ಹೋಗ್ಬೇಡ, ಇಲ್ಲಿ ಈ ತರ ರೆಡಿ ಆಗಿದೆ. ಫುಲ್ ಮಳೆ ಬರ್ತಿದೆ, ನೀರ್ ಬಿದ್ದು ಎಷ್ಟು ಪೇಂಟಿಂಗ್ ಏನಿತ್ತು ಎಲ್ಲ ಮಾಡಿದ್ವಿ, ಮಳೆ ಬರಕ್ ಸ್ಟಾರ್ಟ್ ಆಯ್ತಲ್ಲ, ಅದನ್ನ ನಾವು ಡ್ರೈಗೆ ಅಂತ ಇಟ್ಟಿದ್ವಿ, ಮಳೆಗೆ ಅದು ಮತ್ತೆ ಸ್ವಲ್ಪ ನೀರು ಬಿದ್ದು ಬಿದ್ದು ಹಾಳಾಗ್ತಾ ಇತ್ತು. ಅದಕ್ಕೆ ಕಿರಣ್ ಅಲ್ಲಿ ಹೋಗಿದ್ದಾರೆ ಕೊಟ್ಟು ಬರೋದಕ್ಕೆ, ಅಲ್ಲಿ ಕೊಟ್ಟು ಬರಕ್ಕೆ ಹೋಗಿದ್ದಾರೆ. ನಾಯಿ ಬಿಡೋದು ಸೂಪರ್. ಅದು ಮಣ್ಣು ಹಿಂಗೆ ತೆಗಿಯಕ್ಕೆ, ಹಂಗೆ ತೆಗಿಯಕ್ಕೆ ತೆಗೆದ್ಬಿಟ್ಟು ಬಕೆಟ್ಗೆ ಹಾಕೋಬೇಕು. ಎಂಜಾಯ್. ನಾಯಿ ಬರ್ತಾ ಇದಾವೆ. ಇನ್ನೊಂದು ಓಡ್ಕೊಂಡು ಹೋಗಿರುತ್ತೆ. ಇನ್ನೊಂದು ಇದು ತಗೊಂಬಂದಿದ್ದೀವಿ, ಕೈ ಮೂವರ್ದು ಇಟ್ಬಿಟ್ಟು ಅದಕ್ಕೆ ಸ್ಯಾಂಡ್ ಹಾಕಿ ಎಲ್ಲ ಮಾಡೋಣ ಅಂತ, ನೆನಪಿಗಿರುತ್ತೆ, ಫ್ರೇಮ್ ಮಾಡಿಸಿ ಇಟ್ಕೋಬೋದು ಅಂತ ತಗೊಂಬಂದಿದ್ದೀವಿ. ಏನ ಅಂದ್ರೂ ಬರ್ತಾನೆ ಇಲ್ಲ, ಕುತ್ಕೊಳ್ಳಿ, ಆವಾಗಿಂದ ಕರಿತಾ ಇದ್ದೀವಿ. ಅದ್ರ ಮೇಲೆ ಹಾಕಕ್ಕ, ಅದಕ್ಕೆ ಸ್ವಲ್ಪ ಡ್ರೈ ಸ್ಯಾಂಡ್ ಥರ ಇರಬೇಕು. ಅಗ್ಲ ಮಾಡೋದು ಬೇಡ, ಹಂಗಂದ್ರೆ ನಾನು ಹಿಂಗಿಡ್ಬೇಕು, ನೀನು ಹಿಂಗಿಡು. ಇಲ್ಲ ಮುಂದೆ ಹಿಂಗೆ ನೆಟ್ಕೊಂಡು ಹೋಗೋಣ, ಅಗ್ಲ ಕಾಣೋದು ಬೇಡ ಅಷ್ಟೇ. ನೀವು ನಿನ್ಗೂ ಬೇಕಾ ಮೇಸಿ? ನೀರು ಕೈ ತಕೊಂಬೋಗಿ, ನೀನು ನೀರು ಕೊಟ್ಟಿದ್ದಾನೆ, ಎಲ್ಲಿ ಹೋಗ್ಬೇಡ ನೀರ ಹತ್ರ, ಏಯ್ ಬೇಡ ಇವು. ಸೊ ಈ ಥರ ಎಲ್ಲ ಮಾಡ್ತಾ ಇರೋದು ಫಸ್ಟ್ ಟೈಮ್, ಗ್ಲೂ ಎಲ್ಲ ಹಾಕ್ಕೊಂಡು ಏನೋ ಒಂಥರ ಇರಿಟೇಷನ್ ಥರ ಅನಿಸ್ತೈತೆ. ಯಾವತ್ತು ಈ ಥರ ಎಲ್ಲ ಹಾಕಿಲ್ಲ, ಏನೋ ಒಂಥರ ಇನ್ನು OCD ಇರೋರ್ಗಂತೂ ಈ ಥರ ಎಲ್ಲ ಮಾಡೋದಕ್ಕೆ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ. ಸರಿ ಮೆಮೊರೇಬಲ್ ಆಗಿರುತ್ತೆ ಈ ಥರ ಎಲ್ಲ ಬಂದಾಗ ಅಂದ್ಬಿಟ್ಟು ನಾವೆಲ್ಲ ಟ್ರೈ ಮಾಡೋಣ ಅಂತ ತಗೊಂಬಂದಿದ್ದೆ. ಇನ್ನು ನಮ್ಮ ಮಿಯಾನಾಗಿ ನೋಡಿ ಹ್ಯಾಂಡ್ ವಾಶ್ ಮಾಡ್ಕೊಂಬ, ನಿನಗೂ ಮಾಡೋಣ ಅಂತ ಹೇಳಿದ ತಕ್ಷಣ ಫಸ್ಟ್ ಸ್ಯಾಂಡಲ್ಲಿ ಆಟ ಆಡಿದ್ಲು, ಹೋಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡ್ಲು, ಮತ್ತೆ ಹೋಗ್ಬಿಟ್ಟು ಮತ್ತೆ ಸ್ಯಾಂಡ್ ಮುಟ್ಬಿಡ್ತಾಳೆ. ಅವಳಂತೂ ಎಷ್ಟು ಸರಿ ಹ್ಯಾಂಡ್ ವಾಶ್ ಮಾಡಿಸಿದ್ದೀವಿ, ಇದು ಮಾಡೋದಕ್ಕೆ ಅವಳಿಗೆ ಕರೆದು ನಮಗೆ ಸಾಕೆ ಆಗೋಗ್ಬಿಡ್ತು. ಫಸ್ಟ್ ವೆಯ್ಟ್ ಮಾಡಿದ್ವಿ, ಫಸ್ಟ್ ಅವಳದೇ ಮಾಡಿಸ್ಬಿಟ್ಟು ಆ ಕಡೆ ಈ ಕಡೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಹ್ಯಾಂಡ್ಸ್ ಅಂತ ಅಂದ್ಕೊಂಡ್ವಿ. ಬಟ್ ಅವಳು ಆಟ ಆಡ್ತಾ ಇದ್ಲು, ಬರೋಕ್ಕೆ ರೆಡಿ ಇರಲಿಲ್ಲ. ಸರಿ ನಾನು ನೀನು ಫಸ್ಟ್ ಆ ಕಡೆ ಈ ಕಡೆ ಮಾಡಿಬಿಟ್ಟು ಆಮೇಲೆ ಏನಾದ್ರು ಮಾಡ್ಸೋಣ ಅಂದರೆ ಕೈ ಮಾಡ್ಕೊತಾನೆ ಇದ್ಲು ಅವಳು. ಸರಿ ಫಸ್ಟ್ ನಾವು ಮಾಡ್ಕೊಳ್ಳೋಂಥ ಮರ ನಿಜವಾಗ್ಲು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಈ ಥರನೂ ಎಲ್ಲ ತುಂಬ ಚೆನ್ನಾಗಿರುತ್ತಾ ಅಂತ. ಸರಿ ನಾವು ಪೇಂಟ್ ಎಲ್ಲ ಹಾಕೊಂಡು ಕೂಡ ಮಾಡ್ಬೋದಿತ್ತು, ಕೈಗೆ ಸ್ಯಾಂಡ್ ಬದಲು ಪೇಂಟ್ ಕೂಡ ನಾವೇನು ತಂದಿದ್ದೀವಿ ಅದನ್ನು ಕೂಡ ಹಾಕಿ ಹಂಗೆ ಮಾಡಿದ್ರೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ, ಅದು ಕೂಡ ಟ್ರೈ ಮಾಡ್ಬೋದು. ಸೊ ನಾವು ಒಂದೇ ತೊಗೊಂಬಂದಿದ್ವಲ್ಲ, ಫಸ್ಟ್ ಸ್ಯಾಂಡೇ ಮಾಡಿಬಿಡೋಣ, ಬೀಚ್ ಸೈಡ್ ಬಂದಿದ್ದೀವಿ, ಪೇಂಟ್ ಅಂದರೆ ನಾವು ಯಾವಾಗಲೂ ಮನೆಯಲ್ಲೇ ಮಾಡ್ಕೋಬೋದು, ಸ್ಯಾಂಡೇ ಮಾಡೋಣ ಅಂತ ಸ್ಯಾಂಡ್ ಟ್ರೈ ಮಾಡ್ತಾ ಇದ್ವಿ. ಸೊ ನಂದಾಯಿತು, ನೆಕ್ಸ್ಟ್ ಕಿರಣ್ದು. ನಮ್ಮ ಮಿಯಾನ ಅಂದರೂ ಕಾಯ್ತಾ ಇದ್ದಾಳೆ, ತಡೀತಾನಿಲ್ಲ, ನೆಕ್ಸ್ಟ್ ನಾನು ಅಂತ ಅವಳಷ್ಟು ಕಾಳೆ ಆಲ್ರೆಡಿ ಹಾಕೊಳ್ಳೋಕ್ಕೆ ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ಲು. ಇವಾಗ ಇಲ್ಲಿ ಏನದು ನಾವು ಕೈಯೆಲ್ಲ ಇಡ್ತಾ ಇದ್ದೆ, ಇವಳು ನಂದು ಕಾಲು ಇಡ್ತೀನಿ ಅಂತ ಅವಳಿಗೆ ಇಷ್ಟಾಗಿ ಜಾಸ್ತಿ ಅಲ್ಲ.
ಕೈ ಉಜ್ಜು. ಟೈಟ್ ಇಟ್ಟಿಲ್ಲ. ಅನ್ಕೊಂಡಿದ್ದ ಕೆಲಸ ಎಲ್ಲ ಆಯಿತು. ಒಂದು ಸ್ವಲ್ಪ ಹೊತ್ತು ಹೆಂಗಿದ್ರು ಒದ್ದೆ ಆಗ್ಬಿಟ್ಟಿತ್ತು, ಮಳೆ ಬರ್ತಾನೆ ಇತ್ತಲ್ವಾ. ಸೊ ಹೋಗ್ಬಿಟ್ಟು ಒಂದ್ಸರಿ ಬೀಚಲ್ಲಿ ಕುತ್ಕೊಂಡ್ಬಿಡೋಣ ಅಂತ. ನೀಟಾಗಿತ್ತು, ಜನನೂ ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ಎಡ್ಜಲ್ಲೇ ಕುತ್ಕೊಂಡಿದ್ವಿ, ಜಾಸ್ತಿ ಒಳಗಡೆ ಹೋಗಿಲ್ಲ. ಯಾಕಂದರೆ ಹಂಗೆ ಅನಿಸುತ್ತೆ, ಬಟ್ ತುಂಬ ಫೋರ್ಸಾಗಿ ಬರುತ್ತೆ, ಭಯ ಆಗೋಗ್ಬಿಡುತ್ತೆ. ನೋಡಿ ಮತ್ತು ದೀಪ ಆಟ ಆಡ್ತಾವೆ ಪೂಲಲ್ಲಿ. ಬೀಚಲ್ಲಿ ಆಟ ಆಡಿ ಬಂದು ಒಂದು ಸ್ವಲ್ಪ ಹೊತ್ತು ಪೂಲಲ್ಲಿ ಆಟ ಆಡಿದ್ವಿ. ಕಿರಣ್ ಬರಲಿಲ್ಲ, ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೋದರು. ಸ್ವಲ್ಪ ಹೊತ್ತು ಯಾನಾಗ ಆಟ ಆಡಿಸಿ ಕಿರಣ್ ಕರೆಸಿ ಮತ್ತು ಯಾನಾಗೆ ಕಳಿಸ್ಬಿಟ್ಟೆ. ಯಾಕಂದರೆ ನನಗೆ ಸ್ವಲ್ಪ ಟೈಮ್ ಕೊಟ್ಟು ನಾನು ಆರಾಮಾಗಿ ಪೂಲಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಒಂದು ಅರ್ಧ ಗಂಟೆ ಆರಾಮಾಗಿ ನನ್ನ ಟೈಮ್ನ ನಾನು ಎಂಜಾಯ್ ಮಾಡಿಕೊಂಡೆ. ಏನಂದರೆ ಬೆಳಿಗ್ಗೆ ನಾವು ಇಲ್ಲೇ ಕಾಣಿಸಲ್ಲ, ಬಟ್ ಇಲ್ಲೆಲ್ಲ ಸ್ಯಾಂಡ್ ಇತ್ತು ಇಲ್ಲಿವರೆಗೂ. ಆರಾಮಾಗಿ ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡಿದ್ವಿ ನಾವು. ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ ಅಲ್ಲಿ ನೀರು. ನಾವೆಲ್ಲ ಓಡಾಡಿ ಫೋಟೋ ಶೂಟ್ ಮಾಡಿದ ಜಾಗ ಎಲ್ಲ ಇವಾಗ ನೀರು ಬಂದ್ಬಿಟ್ಟಿದೆ. ಫುಲ್ ಹೈಟ್ ಇದೆ, ವೇವ್ಸ್ ಜಾಸ್ತಿ. ಇವಾಗ ಫುಲ್ ಮೋಡ ಆಗುತ್ತೆ. ವೇವ್ಸ್ ಕೂಡ ತುಂಬಾ ದೊಡ್ಡದು ಬರ್ತಾ ಇದಾವೆ. ಸೊ ಮಕ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಹೆಂಗಾಯ್ತು ಚೆನ್ನಾಗಿ ಆಟ ಆಡಿ. ಸನ್ ಇಲ್ಲ ಅಂದ್ರೂ ಏನಕ್ಕೆ ಟ್ಯಾನ್ ಆಗುತ್ತೆ ಅಂತ. ಸನ್ ಇಲ್ಲ ಅಂದ್ರೂ ಟ್ಯಾನ್ ಆಗಿದೆ. ಏನೋ ಬಿಸಿಲಂತೂ ಇರಲಿಲ್ಲ, ಮುಖ ಎಲ್ಲ ಒಂಥರ ಆಗ್ಬಿಟ್ಟಿದೆ. ಪೂಲಲ್ಲಿ ಆಡಿದಕ್ಕೆ ಕಿರಣ್, ಪೂಲಲ್ಲಿ ನಾನೇನಂತೆ ಅಂದ್ರೆ ಸ್ವಲ್ಪ ಆರಾಮ್ ಟೈಮ್ ಪಾಸ್ ಮಾಡೋಣ ಅಂತ ಆಡ್ದೆ. ಮೋಸ್ಟ್ಲಿ ಪೂಲ್ದೆ ಇದೆಲ್ಲ ಮುಖ ಎಲ್ಲ ಒಂಥರ ಟ್ಯಾನ್ ಆದಂಗೆ ಆಗ್ಬಿಟ್ಟಿದೆ. ಇವಾಗ ಈ ಟ್ಯಾನ್ ಯಾವಾಗ ಹೋಗಿಸ್ಕೊತಿದೆ ಏನು. ಸದ್ಯಕ್ಕೆ ರೆಡಿಯಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ. ವೆಜ್ ಇಲ್ಲಿ ಎಲ್ಲೂ ಸಿಗಲ್ಲ, ಎಲ್ಲ ಕಡೆ ಬೀಫ್ ಅದು ಇದು ನಾನ್ ವೆಜ್ಜೇ ಇದೆ. ಸೊ ಅದು ಕೇಳ್ಬಿಟ್ರೆ ತಿನ್ನಂಗೆ ಅನ್ಸಲ್ಲ. ಸೊ ಹಾಗಾಗಿ ಹತ್ರದಲ್ಲಿ ಯಾವುದಾದ್ರೂ ವೆಜ್ ಊಟ ಇದೆಯಾ, ಹೋಟೆಲ್ ಇದೆಯಾ ಅಂತ ಹೋಗ್ತಾ ಇದೀವಿ. ನಿನ್ನೆ ಹೋಗಿದ್ವಲ್ಲ, ಚೆನ್ನಾಗಿತ್ತು. ಸೊ ಆದರೆ ಅಲ್ಲಿಗೆ ಹೋಗೋದು ಅಂತ. ಏನಕ್ಕೆ ಸ್ಟಾಪ್ ಮಾಡಿದೆ? ಏನಕ್ಕೆ ಸ್ಟಾಪ್ ಮಾಡಿದ್ಯಾ? ನಾನು ಎಲ್ಲಿ ಸ್ಟಾಪ್ ಮಾಡಂದೆ? ಪಪ್ಪನೇ ಆಟ ಆಡ್ಕೊ ಕುತ್ಕೊಂಡಿದ್ದಾಳೆ. ಎಷ್ಟು ನೋಡ್ರೂ ಸಾಕಾಗಲ್ಲ, ನೋಡ್ತಾನೆ ಇರ್ಬೇಕನ್ಸತ್ತಲ್ಲ. ಇಲ್ಲಿರೋರಿಗೆಲ್ಲ ಅದು ಕಾಮನ್ ಆಗ್ಬಿಟ್ಟಿರ್ತಿ, ಇಲ್ಲಿರೋ ಮನೆಗಳಿಗೆಲ್ಲ ಬೀಚೆಲ್ಲ. ಅದೇ ಹೋಟೆಲಿಗೆ ಬಂದ್ವಿ. ನಿನ್ನೆ ಅಲ್ಲಿ ಕುತ್ಕೊಂಡಿದ್ವಿ, ಇವತ್ತು ಇಲ್ಲಿ ಕುತ್ಕೊಂಡಿದ್ದೀವಿ ಅಷ್ಟೇ. ನಮ್ಮ ಏನ ಪರಾಟ ತಿಂತಾ ಇದ್ದಾರೆ. ಕೇರಳಕ್ಕೆ ಬಂದು ಕೇರಳ ಪರಾಟ, ಚಟ್ನಿ ಕೊಟ್ಟಿದ್ದಾರೆ, ಕರಿ ಕೊಟ್ಟಿದ್ದಾರೆ, ಜೀರಾ ರೈಸ್ ಹೇಳಿದ್ವಿ. ಊಟ ಮಾತ್ರ ಮಸ್ತಾಗಿತ್ತು. ಬರೀ ವೆಜ್ ಅಲ್ವಾ, ಸೊ ಆರಾಮಾಗಿ ತಿನ್ಕೋಬೋದು. ನಾವು ಏನು ಆರ್ಡರ್ ಮಾಡಿದ್ವಿ ಆಲ್ಮೋಸ್ಟ್ ಟ್ರೈ ಮಾಡಿರೋದೆಲ್ಲ ಸೂಪರ್ ಆಗಿತ್ತು. ಮತ್ತೆ ಪೂಲಲ್ಲಿ ಆಡಿ ಎಲ್ಲ ಆಟ ಆಡಿ ಫುಲ್ ಟಯರ್ಡ್ ಆಗಿಬಿಡೈತಲ್ವಾ. ಸೊ ಅದಕ್ಕೆ ಬಂದಿದ ತಕ್ಷಣ ಚೆನ್ನಾಗಿತ್ತು ಬೇರೆ ಊಟ, ಸಖತ್ ಎಂಜಾಯ್ ಮಾಡ್ತಿದ್ವಿ. ನಮ್ಮ ಯಾನಾಗೆ ಫುಲ್ ನಿದ್ದೆ ಬಂದ್ಬಿಟ್ಟಿದೆ. ಹಂಗೆ ಮಲ್ಕೊಂಡೆ ಹಂಗೆ ತಿಂತಾ ಇದ್ದಾಳೆ. ಕ್ಯೂಟ್ ಅನಿಸ್ತಾ ಇತ್ತು. ನಿದ್ದೆನೂ ಬರ್ತಾ ಇದೆ, ಹೊಟ್ಟೆ ಹಶು ಆಗಿದೆ. ಸೊ ಎರಡೂ ಮಿಕ್ಸ್ ಆದಾಗ ಹಿಂಗೆ ಆಗೋದು. ನೋಡೋಕ್ಕೆ ಒಂಥರ ಮಜಾ ಬರ್ತಾ ಇತ್ತು. ಹಂಗೆ ತಿಂತೇವೆ. ಇನ್ನು ನೋಡ್ತಾ ಇದ್ದೀವಿ ಅಂತ ಗೊತ್ತಾದರೆ ಆ್ಯಕ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಫುಲ್ ಸ್ಟಾರ್ಟಿಂಗಲ್ಲಿ ನಾನು ಮಾಡಿರೋದು ಅದು ಅವಳಿಗೆ ಗೊತ್ತೇ ಇರಲಿಲ್ಲ ನಾನು ವಿಡಿಯೋ ಮಾಡ್ತಿರೋದು. ಬಟ್ ಇವಾಗ ನಾನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದೆ. ಅದಕ್ಕೆ ಈ ಥರ ಎಲ್ಲ ನಾಟಕಗಳು ಮಾಡ್ತಾ ಇರೋದು. ಜೋರು ಮಳೆ ಪ್ಲಸ್ ನೀರು ಕೂಡ ಜಾಸ್ತಿ ಬರ್ತಾ ಇದೆ. ಇವಾಗ ಜಸ್ಟ್ ಅಲರ್ಟ್ ಬಂತಲ್ಲ ಇಲ್ಲಿದ್ದು ಗೌರ್ಮೆಂಟ್ ಕಡೆ ಅಂತ, IMDಯಿಂದ ಅಲರ್ಟ್ ಏನಂದ್ರು. ಅಪ್ಪ ಜೋರು ಮಳೆ ಇರುತ್ತಂತ ಇವತ್ತು. ನೀರು ಬೇರೆ ಇಲ್ಲಿವರೆಗೂ ಬಂದಿದೆ. ಇನ್ನೇನು ನಮ್ದು ಇಲ್ಲೇ ಇರೋದು ಅಷ್ಟೇ. ಅಪ್ಪ ಭಯ, ಒಂದು ಕಡೆ ಭಯ ಆಗ್ತಾ ಇದೆ ಕಿರಣ್. ಏನಿದೆ ಹಿಂಗೆ. ಸೊ ನಾವು ಇಷ್ಟೇ ಕಿರಣ್, ಎಷ್ಟು ಡಿಸ್ಟೆನ್ಸ್ ಇರ್ಬೋದು ಇಲ್ಲಿಗೆ ನಮಗೆ? ಅದಕ್ಕೆ 50 ಮೀಟರ್ಸ್ ನಾವು ಇಲ್ಲಿದ್ದೀವಿ. ಅದಿಷ್ಟೇ ಇರೋದು, ಜಾಸ್ತಿ ಏನು ದೂರ ಇಲ್ಲ. ಹಾರ್ಡ್ಲಿ 50, 60, 70 ಅಷ್ಟರಲ್ಲೇ ಇರುತ್ತೆ ಮೀಟರ್ಸಲ್ಲಿ. ಅಷ್ಟು ನೀರು ಇಲ್ಲಿಗೆ. ಯಪ್ಪ ನೋಡಿದ್ರೆ ಒಂದೊಂದ್ಸರಿ ಟೆನ್ಷನ್ ಆಗುತ್ತೆ ಈ ಥರ ನೋಡ್ಕೊಂಡು ಕೂತ್ಕೊಂಡ್ರೆ. ಇವಾಗಂತೂ ಜಾಸ್ತಿನೇ ಇದೆ. ಬಟ್ ಇಲ್ಲಿರೋರಿಗೆಲ್ಲ ಕಾಮನ್ ಅಲ್ಲ, ಅವ್ರು ಏನು ರಿಯಾಕ್ಟ್ ಮಾಡಲ್ಲ. ನಮಗೊಂದ್ಸರಿ ಭಯ ಆಗ್ತಾ ಇದೆ ನೋಡ್ತಾ ಇದ್ರೆ.
ಇನ್ನೂ ಮಾಡ್ಬೋದು ನಮ್ಮದು 8x ಆದ್ಮೇಲೆ. ಸಾಯಂಕಾಲ 6:30 ಆಗಿದೆ. ಕಿರಣ್ ಆಗಿಂದ ಬಾಲ್ಕನಿಲೇ ನಿಂತಿದ್ದಾರೆ. ಏನು ಮಾಡ್ತಿದ್ಯಾ? ಎಷ್ಟು ಹೈಟ್ ಬರ್ತಿದ್ದಾರ, ನಾನ್ ಸ್ಟಾಪ್ ವರ್ಕ್ ಆಗ್ತಾನೆ. 8x ಅಲ್ಲಿ 8x ಇನ್ನೂ ಮುಂದೆ ಅಲ್ಲಿ ಸ್ವಲ್ಪ ಕೆಳಗೆ ಅಲ್ಲಿ ಬರುತ್ತೆ ನೋಡಿ, ಬೇವು ಬರುತ್ತೆ, ಅದ್ರ ಮೇಲ್ಗಡೆ ತಿರುಗಿ ಬರುತ್ತೆ ನೋಡೋದು. ನೋಡೋಕ್ಕೆ ಸಿಂಪಲ್ ಅನ್ಸುತ್ತಲ್ಲ, ಆಮೇಲೆ ಇಲ್ಲಿಂದ ನೋಡೋದು ಮೇಲ್ಗಡೆ ನೋಡಿ, ಇಲ್ಲಿ ಮರ ಕೊಂಬೆ ಮುರಿದು ಬಿದ್ದೋಗಿದೆ ಗಾಳಿ ಜಾಸ್ತಿಯಾಗಿ. ಇಲ್ಲಿ ಪಾರ್ಕ್ ಮಾಡಿದ್ದೆ, ಈ ಕಡೆ ಬಿದ್ದಿದೆ ಸೈಡಲ್ಲಿ. ಏನಾಗಿದ್ಯಾ ಏನಾಗಿಲ್ಲ. ನಾವು ಎಲ್ಲಿ ಹೋಗ್ತಿದ್ದೀವಿ ಹೇಳು? ಎಲ್ಲಿ ಹೋಗ್ತಿದ್ದೀವಿ? ಇದ್ರಲ್ಲಿ ಮೇಲೆ ಮಳೆ. ಇದು ಈ ಕಡೆ ಇಲ್ಲೇ ಇದಾಗಿರೋದು, ನಾನು ಸೇಮ್ ಅನ್ಕೊಂಡೆ. ಅದ್ರ ಮೇಲೂ ಬರ್ತಿದ್ದಾನ. ಮಿಲ್ಕ್ ವಿಕೀಸ್ ಬ್ರಿಟಾನಿಯಾದ, ಬಟ್ ಅದರ ಭಾಷೆ ಬೇರೆ ಇದೆ. ಸಾಯಂಕಾಲ ಟೀ ಕುಡಿಯೋಣ ಅಂತ ಆಚೆ ಬಂದ್ವಿ. ಆ ಮಳೆ ತುಂಬ ಬಂದಿರೋದ್ರಿಂದ ರೋಡೆಲ್ಲ ನೀರಾಗ್ಬಿಟ್ಟಿತ್ತು. ಹಾಗೆ ಇಲ್ಲಿ ಕಿರಣ್ಗೆ ಈ ಬಿಸ್ಕೆಟ್ ತುಂಬ ಇಷ್ಟ ಆಗುತ್ತೆ, ಸರಿ ಅಂತ ತೊಗೊಂಡು ಟೀ ಜೊತೆ ತಿನ್ಕೊಂಡ್ವಿ. ಹಾಗೆ ಇನ್ನೇನು ರಿಟರ್ನ್ ಹೋಗ್ಬಿಡ್ತೀವಲ್ವಾ, ಸೊ ಹಾಗಾಗಿ ಕೇಳ ಅಲ್ಲಿ ಬಂದರೆ ಕೇಳ, ಬನಾನಾ ಮತ್ತು ಹಲ್ವಾ ಎಲ್ಲ ಫೇಮಸ್ ಇರುತ್ತಲ್ವಾ. ಸೊ ಹಾಗಾಗಿ ಚಿಪ್ಸ್ ತೊಗೊಳ್ಳೋಣ ಅನ್ಕೊಳ್ಳಿ. ನನಗೆ ಬನಾನಾ ಚಿಪ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದು. ಮತ್ತು ಹಲ್ವಾ ನೋಡೋಣ ಅಂತ ಅಂದ್ಕೊಂಡ್ವಿ. ಬರೀ ಸ್ವಲ್ಪ ತಿನ್ನೋಕ್ಕಷ್ಟೇ, ಅದು ಸ್ವಲ್ಪ ಜಾಸ್ತಿ ಸ್ವೀಟ್ ಇತ್ತು, ಬೇಡ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪನೇ ತೊಗೊಂಡು ಅಲ್ಲೇ ಯಾನಾಗಿ ಸ್ವಲ್ಪ ಕೊಟ್ವಿ ಅಷ್ಟೇ. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ರೂಮ್ಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ತೊಗೊಂಡು ರೂಮ್ ಕಡೆ ಹೊರಟ್ವಿ. ದುರಂಧರ್ 2 ನಿಜವಾಗ್ಲು ವಾಟ್ಸ್ ಹೇಳ್ಬಿಟ್ರಾ? ಸೂಪರ್. ಇವಾಗ ಬಂತಂದರೆ ಆರಾಮಾಗಿ ನೋಡ್ಕೋಬೋದು. ಆದರೆ ಟಿ ವಿ ಹಿಂಗೆ ನೋಡೋದು ಸೈಡಿಗೆ ಇಟ್ಬಿಟ್ಟವ್ರೆ, ಹಿಂಗೆ ಕುತ್ಕೊಂಡು ನೋಡಬೇಕು. 4 hours ಇದೆ ಅದು. ನಾನು ಎಡಿಟಿಂಗ್ ಕತೆ ಹೋಯ್ತು, ಎಡಿಟಿಂಗ್ ಮಾಡೋಣ ಅಂತ ಕುತ್ಕೊಂಡೆ. ಆ ಕಡೆ ಕುತ್ಕೊಂಡ್ರೆ ಹೆಂಗ್ ನೋಡ್ತಿ ಅಂತ ಕೆಳಗಡೆ ಕುತ್ಕೋಬೇಕು. ನಾನು ನೋಡಿ ಎಡಿಟಿಂಗ್ ಮಾಡೋಣ ಅಂತ ಎಲ್ಲ ಕುತ್ಕೊಂಡೆ. ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ಏನೇನು ಬೇಕು ಎಲ್ಲ ಇಲ್ಲಿ. ಅಮ್ಮ ಅದು ಉದ್ರೋಗ್ಬಿಡುತ್ತೆ. ಸೊ ಇವತ್ತು ಮಾಡಿರೋದು ಇಲ್ಲಿದೆ ನೋಡಿ. ಇದಂತೂ ಸಕ್ಕದಾಗಿ ಬಂದಿದೆ, ಎರಡೂ ಅಷ್ಟೇ ಸೂಪರಾಗಿ ಬಂದಿದೆ. ಸೊ ಇಲ್ಲಿದೆ ನಾವು ಮೆಮೊರಿ ತಗೊಂಡೋಗ್ತಾ ಇರೋದು. ಇದು ಸೈಡ್ ಬಂದೈತೆ, ನಂದು ಅಂದ್ರೆ ಈ ಕಡೆನೇ ಬಂದೈತೆ. ನಮ್ದು ದೊಡ್ಡದಿದೆಯಲ್ಲ, ಇದು ಅಂಟಿಲ್ಲ. ಏನಂದ್ರೆ ಕರೆಕ್ಟಾಗಿ ಚೋಟ ಕೈ ಅಲ್ವಾ, ಅಂಟೈತೆ, ಅದಕ್ಕೆ ಅಂಟಿದೆ. ಸೊ ಇಷ್ಟಿದೆ, ನಾವಿಲ್ಲಿದ್ದ ಮೆಮೊರೀಸ್ ತಗೊಂಡು ಹೋಗೋದು. ಸಕ್ಕದಾಗಿ ಬಂದಿದೆ. ಇನ್ನು ಪ್ಯಾಕಿಂಗ್ ಆಲ್ಮೋಸ್ಟ್ ಆಗಿದೆ, ಸ್ವಲ್ಪ ಇದೆ. ಇಲ್ಲಿರೋದು ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಮಾಡಬೇಕು. ನೋಡಿ ಹಿಂಗೆ. ಇನ್ನು ಆಚೆ ಹೆಂಗಿದೆ ಅಂದರೆ, ಆಚೆ ಬಂದರೆ ಸೌಂಡು ಮಳೆ ಬರ್ತಾನೆ ಇದೆ ಬೆಳಿಗ್ಗೆಯಿಂದ, ನಾನ್ ಸ್ಟಾಪ್ ಮಳೆ. ನೋಡಿ ಇಲ್ಲಿ ಮಳೆ ಬರ್ತಾ ಇದೆ, ಅಲ್ಲಿ ಬೀಚ್ ಸೌಂಡೇ ಅಮ್ಮು. ಅಲ್ಲೋಡ್ ಮಳೆ ಬರ್ತಿದೆ, ಪೂಲಲ್ಲೆಲ್ಲ ಬೀಳೋದು ಕಾಣ್ತದೆ ನೋಡಿ ನೀರು. ಸ್ಟೇ ಬಗ್ಗೆ ಕೇಳ್ತಾ ಇದ್ರಲ್ವ, ಸೊ ನಾವು ಸ್ಟೇ ಮಾಡ್ತಾ ಇರೋದು ಕನ್ನೂರ್ ಕ್ಲಬ್ ಅನಾನ್ಸಾ ಅಂತ ಒಂದು ಸ್ಟೇ. ಸೊ ಇದು ಚೆನ್ನಾಗಿದೆ, ಬಜೆಟಲ್ಲಿ ಇತ್ತು. 4000 ಏನೋ ಪರ್ ನೈಟ್ ಇರೋದು. ಸೊ ನಮ್ಮದು ಕ್ರೆಡಿಟ್ ಪಾಯಿಂಟ್ಸ್ ಇತ್ತಲ್ವ, ಸೊ ಅದನ್ನ ಯೂಸ್ ಮಾಡಿಕೊಂಡು ಇರೋಣ ಅಂತ, ಯಾಕಂದರೆ ಅದು ಎಕ್ಸ್ಪೈರ್ ಆಗಿಬಿಡ್ತಾ ಇತ್ತು. ಸೊ ಕರೆಕ್ಟಾಗಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಬೀಚ್ ಸೈಡಲ್ಲೇ 2 nights ಅಂತ ಬುಕ್ ಮಾಡ್ಕೊಂಡಿದ್ವಿ. ಗುಡ್ ಮಾರ್ನಿಂಗ್. ನಾನು ಕೂಡ ಎದ್ದು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟೆ. ಅಪ್ಪ ಮಗಳು ಮಲ್ಕೊಂಡೇ ಇದ್ದರು. ಆ್ಯಕ್ಚುಲಿ ಬಂದಾಗಿಂದ ಇವತ್ತೇ ನಾನು ಬಿಸಿಲು ನೋಡಿದ್ದು, ಇವತ್ತು ತುಂಬ ಚೆನ್ನಾಗಿ ಬಿಸಿಲಿದೆ. ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡಬೇಕು. ಆ್ಯಕ್ಚುಲಿ ಇಲ್ಲಿದ್ದ
ಕೊಟ್ಟಿಯೂರು ಇದೆಯಲ್ಲ, ಅಲ್ಲಿ ದೇವಸ್ಥಾನ ಫುಲ್ ಫೇಮಸ್ಸು. ಈ ಮಂತಲ್ಲೇ ಓಪನ್ ಆಗಿರುತ್ತಂತೆ. ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಎಲ್ಲರೂ ಹೇಳ್ತಿದ್ದಾರೆ ಹೋಗಿದ್ರೆ ತುಂಬ ಕ್ರೌಡ್ ಇದೆ, ಕಾರ್ ಸಿಗಾಕೊಂಡ್ಬಿಡ್ತೀರಾ, ಮಗು ಬೇರೆ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅದೇ ಥರನೇ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಆ್ಯಕ್ಚುಲಿ ಎಷ್ಟೊಂದು ವೀಡಿಯೋಸ್ ಕೂಡ ಅದೇ ಬರ್ತಾ ಇದೆ, ತುಂಬ ಕ್ರೌಡ್ ಇದೆ ಬರಬೇಡಿ ಅಂತಲೇ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಏನು ಮಾಡೋದು ಗೊತ್ತಿಲ್ಲ, ಕಿರಣ್ ಕರ್ಕೊಂಡು ಹೋಗ್ತಾರ ಏನೋ ನೋಡ್ಬೇಕು ಅದಕ್ಕೆ ಟೆಂಪಲ್ಗೆ. ಸೊ ಆದರೆ ಅದಕ್ಕೊಂದು ಹೋಗೋದು, ಇಲ್ಲಾಂದರೆ ಡೈರೆಕ್ಟ್ ಊರಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಯಾನಾಗಿ ಎದ್ದೋಳಿ ಅವಳಿಗೆ ಫ್ರೆಶ್ ಅಪ್ ಮಾಡಿಸಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಡಬೇಕು. ಆಲ್ಮೋಸ್ಟ್ ನಿನ್ನೆ ನೈಟೇ ಮಲಗಬೇಕಾದ್ರೆ ನಾನು ಪ್ಯಾಕಿಂಗ್ ಎಲ್ಲ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ. ಹಾಗೆ ಎಡಿಟಿಂಗ್ ಮಾಡೋಣ ಅಂದರೆ ಇಲ್ಲಿ ಫುಲ್ಲು ಸೌಂಡ್, ವಾಯ್ಸ್ ಓವರ್ ಕೊಡೋಣ ಅಂತ ನೋಡ್ತೀನಿ, ಒಂಥರ ಸೌಂಡು. ಒಂದು ವೀಡಿಯೋ ಮಾತ್ರ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದು ವಾಯ್ಸ್ ಎಲ್ಲ ಒಂಥರ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಾಗಾಗಿ ಏನು ಎಡಿಟೇ ಮಾಡೋಕ್ಕಾಗಿಲ್ಲ ಇಲ್ಲಿ ಬಂದಾಗಿಂದ. ಸೊ ಹಿಂಗೆ ಆಗಿದೆ. ಸೊ ನೆಕ್ಸ್ಟ್ ಹೋಗಿದ ತಕ್ಷಣ ಫಸ್ಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲ ಬೇಗ ಬೇಗ ಹಾಕಿ ವಿಡಿಯೋ ಅಂತ ಹೇಳ್ತೀರಾ. ನನಗೂ ಹಂಗೆ ಎಷ್ಟೊಂದು ಸರಿ ಅನ್ಕೊತೀನಿ ಡೈಲಿ ಹಾಕೋಣ ಅಂತ. ಬಟ್ ಇಲ್ಲಿ ಬಂದು ಹಂಗೆ ಅಂದ್ಕೊಂಡೆ. ಬಟ್ ಏನೋ ಗೊತ್ತಿಲ್ಲ, ಫುಲ್ಲು ಸೌಂಡು. ಎಲ್ಲಿದ್ದು ಅಲ್ಲಿ ನಿಂತ್ಕೊಂಡೆಲ್ಲ ಡೋರ್ ಹತ್ರ ಮಾಡಿದೆ. ಇಲ್ಲಿ ಬಂದೆ, ಇಲ್ಲೆಲ್ಲೋ ಆಚೆ ಹೋದ್ರಂತೂ ಬೀಚ್ ಸೌಂಡ್ ತುಂಬ ಬರುತ್ತೆ. ಸೊ ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ಇನ್ನು ಹಂಗೆ ಬಿಟ್ಟಿದ್ದೀನಿ. ಹೋಗಿದ ತಕ್ಷಣ ಅದೇ ಫಸ್ಟ್ ಥಿಂಗ್ ನಾನು ಮಾಡಬೇಕು. ಏನೋ ಸ್ಕೂಲ್ ಬೇರೆ ಇದೆ, ಫಸ್ಟ್ ಅವಳಿಗೆ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿದ್ರೆ ಆಮೇಲೆ ಹಂಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಎಡಿಟಿಂಗ್ ಎಲ್ಲ ಮಾಡ್ಬೋದು. ಸೊ ಇನ್ನು ಪ್ಯಾಕಿಂಗ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಏನೋ ಚೆಕ್ಔಟ್ ಮಾಡೋದಿದೆ ಇವಾಗ. ಚಪಾತಿ ಇದೆ, ಬದನೆ ಇದೆ, ಸೊ ದೋಸೆ ಕೂಡ ಇದೆ ಅಂತೆ. ನಮ್ಮೇನ ಇವತ್ತು ಐಚೇರಲ್ಲಿ ಕಾಲು ಕೂಡ ಇಡಕ್ಕಿದೆಯಾ? ಯಾವ ಗ್ಯಾಪಲ್ಲೂ ನೋಡ್ಬಿಟ್ಟಿದ್ದಾಳೆ ಐಚರಿದೆ. ಅದಕ್ಕಂತಾನೆ ಮೇಲೆ ಇಟ್ಟಿದ್ದಾರೆ ಅವರು. ಹೌದಾ? ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಆಚೆ ಮಳೆ ಬರ್ತಾ ಇದೆ ಫುಲ್ ಜೋರಾಗಿ. ಬೀಚು ಆ ಕಡೆ ಯಾರು ಅಡ್ಡಾಡ್ತಿದ್ದಾರೆ, ಆ ಕಡೆನೂ ಮಳೆ ಬರ್ತಿದೆ. ಈ ಕಡೆ ಮಳೆ ಬಂದರೆ ಆ ಕಡೆನೂ ಮಳೆ ಬರುತ್ತೆ ಅಲ್ವಾ? ಏನಾಯ್ತು? ಸತ್ಯವನ್ನು ಬಿಟ್ಟು ಬೇರೇನೇ ಹೇಳೋದಿಲ್ಲ ಯುವರ್ ಆನರ್. ಮಳೆ ಬರ್ತಿದೆ ಅಂತ ಗೊತ್ತಾಗಬೇಕಂದ್ರೆ ಛತ್ರಿ ಇಟ್ಕೊಂಡು ಹೋಗ್ತಿದ್ದಾರೆ. ಆಗ ಮಳೆ ಬರ್ತಿದೆ ಅಂತ ಅರ್ಥ. ನಮ್ದು ಪರ್ಫೆಕ್ಟ್ ಟೈಮಿಂಗು. ಏಟೆಕ್ಸಲ್ಲಿ ಇಟ್ಟಿದ್ದ ನಿನ್ನೊಂದಿರಂದ್ರೆ ಪರ್ಫೆಕ್ಟ್ ಟೈಮಿಂಗ್. ನಿನ್ನೆ ನಮಗೆ 9 ಗಂಟೆಗೆ ಹೋಗಿದ್ದೀವಿ, 9 ಗಂಟೆಯಿಂದ 12 ಗಂಟೆವರೆಗೆ ಇದ್ವಲ್ಲ, ಕರೆಕ್ಟಾಗಿತ್ತು ವೆದರ್. ನೀರು ಕೂಡ ಅಲ್ಲಿಗಲ್ಗೆ ಇತ್ತು. ಅದಕ್ಕೆ ನಾವೆಲ್ಲ ಮಾಡೋಕ್ಕಾಯ್ತು, ಪೇಂಟಿಂಗ್ ಎಲ್ಲ. ಇಲ್ಲಾಂದರೆ ಯಾವುದೂ ಆಗ್ತಾ ಇರಲಿಲ್ಲ. ಇವತ್ತಂತೂ ಏನು ಕಾಲು ಇಡಕ್ಕಿಲ್ಲ, ನಿನ್ನೆ ಎಲ್ಲ. ಗೊತ್ತಿಲ್ಲ ಅಂದ್ರೆ ಹಿಂಗ್ ಹೋಗಿದ್ರೆ ಕೆಳಗಡೆ ಎಷ್ಟು ಡೀಪ್ ಐತೆ ನೋಡ್ರಿ. ಜೀಪ್ ಇದೆ ನೋಡು. ಇದ್ರಲ್ಲೇ ಗೊತ್ತಾಗುತ್ತೆ. ನಾವು ನಿನ್ನೆ ಇಲ್ಲೇ ಕುತ್ಕೊಂಡು ಪೇಂಟ್ ಮಾಡಿದ್ದು, ಅಲ್ಲೆಲ್ಲ ಆಟ ಆಡಿದ್ದು. ನೀರ್ ನಿನ್ನೆ ಇಲ್ಲಿವರೆಗೂ ಬಂದಿದೆ. ಇದು ಹೆಂಗಿದೆ ಅಂದ್ರೆ ಹಿಂಗೆ ಡೌನ್ ಇದೆ, ಫುಲ್ ಹಾಳ ಡೌನ್ ಇದೆ. ನೋಡಕ್ ಇಲ್ಲಿ ಆಕ್ಚುಲಿ ಕಾಣಿಸ್ತಾ ಇಲ್ಲ, ಫುಲ್ ಹಿಂಗಿದೆ ಇಲ್ಲಿ. ಇನ್ ಕೇಸ್ ನಾವೇನಾದ್ರು ಹೋಗಿದ್ರೆ ಹೋಗೇ ಬಿಡುತ್ತೆ ಡೌನ್. ಅಷ್ಟು ಡೌನ್, ಎದ್ದೊಳಕ್ಕೆ ಆಗಲ್ಲ ಹಂಗಿದೆ. ಇಲ್ಲಿ ಬರ್ದಿದಾರೆ ನೋಡಿ. ಸ್ವಲ್ಪ ಡೇಂಜರ್ ಇದೆ. ಮಾತಾಡಿವಾಗ ಸಾಂಗ್ ಹೇಳ್ಕೊಂಡು ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಇನ್ನು ರೂಮಿಗೆ ಬಂದು ಮತ್ತೆ ಇನ್ನೇನೇನು ಸ್ವಲ್ಪ ಐಟಮ್ಸ್ ಇತ್ತು ಎಲ್ಲ 3 ಜನ ಸೇರ್ಕೊಂಡು ಪ್ಯಾಕ್ ಮಾಡ್ತಾ ಇದ್ವಿ. ನಮ್ಮ ಮಿಯಾನ ಕೂಡ ಅವಳ್ದು ಏನೇನಿದೆ ಎಲ್ಲ ಟಾಯ್ಸ್ ಎಲ್ಲ ಅವಳು ಬ್ಯಾಗಿಗೆ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡ್ಲು. ಮುಂದೆನೆ ಇಟ್ಕೊಂಡಿದೀವಿ, ಇನ್ನ ಚೆಕ್ಔಟ್ ಮಾಡ್ತಾ ಇದೀವಿ. ಎಲ್ಲ ಆಯ್ತು. ನೀವು ಎಲ್ಲಿಗೆ ಹೋಗ್ತಿದೀವಿ? ನಾಳೆ ಸ್ಕೂಲ್ ಏನದು? ನಾಳೆ ಸ್ಕೂಲ್ ಇದೆ. ಗುಡ್ ಗರ್ಲ್. ಆಟ ಆಡ್ಕೊಂಡು ಕುತ್ಕೋ. ಆರೆಂಜ್ ಇದೆ, ಬೇಕಿದ್ರೆ ಹೇಳು. This is soul satisfaction. ಇವಾಗ ಜಸ್ಟ್ ಏನ ಡ್ರಾಯಿಂಗ್ ಮಾಡಿದ್ಲು. ನಂಗೆ ನೋಡಿ ಇದು ಹೆಂಗ್ ಅನ್ಸಿದೆ ಹೇಳಿ ಕಿರಣ್? ನನಗಂತೂ ಪೂರಿ ಜಗನ್ನಾಥ ಇದೆಯಲ್ಲ, ಕೃಷ್ಣ ಅದೇ ತರ ಇರುತ್ತೆ. ಸೊ ಅಲ್ಲಿ ದೇವಸ್ಥಾನ ನಾವು ಹೋದಾಗ ಇದೇ ತರ ಇದ್ದಿದ್ದು. ಅದು
ಹೋಗ್ಬಿಟ್ಟು ಅದು ಫುಲ್ ಹೋಗ್ಬಿಟ್ಟು ಅದು ಪೂರಿ ಜಗನ್ನಾಥ ದೇವ್ರ ತರ ಹಂಗೆ ಬಂದಿದೆ. ಸೂಪರಿಯಾ? ನಾ ಇವಾಗ ಇನ್ನು 35 ಕಿಲೋಮೀಟ್ರ್ 1 hour 20 minutes ತೋರಿಸ್ತಿದೆ. ಕೊಟ್ಟಿಯೂರ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಇಲ್ಲಿ ನೋಡಿದ್ರೆ ಫುಲ್ ಜಾಮ್ ಇದೆ. ಸೊ ಯಾವಾಗ ಎಲ್ಲಿ ಸಿಗಾಕೊಂತೀವಿ ಗೊತ್ತಿಲ್ಲ. ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ತಿರೋದು ಮತ್ತೆ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ. ಸೊ ಇದು ಬರೀ 35 ಕಿಲೋಮೀಟ್ರಿಗೆ 1 hour 30 minutes ತೋರಿಸುತ್ತೆ. ಇವ್ರು ನೋಡೋ ಮಲ್ಕೊಂಬಿಟ್ಟಿದ್ದಾರೆ ಇಬ್ರು. ದೀಪಾಯನ ಮಳೆ ಬರ್ತಾನೆ ಇದೆ ಯಾವಾಗಿಂದ. ಎಲ್ಲ ರಿಟರ್ನ್ ತಗೊಂತಾ ಇದ್ದಾರೆ. ಎಲ್ಲ ಅಲ್ಲಿ ಗಾಡಿ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಕೂರ್ಗಿ ಚೆಕ್ ಪಾಯಿಂಟ್ ಹತ್ರನಾ? ಮತ್ತೆ ಇವಾಗ ಯಾವ ರೂಟ್ ಇದೆ? ಮತ್ತೆ ಕಣ್ಣೂರ್ಗೆ ಹೋಗಿ ಮತ್ತೆ ವಾಪಸ್ ಕಣ್ಣೂರ್ಗೆ ಹೋಗಿ ಮತ್ತೆ ಹೇಳ್ತೀರ? ಇಲ್ಲ ರೈಟ್ ಹೋಗಿ ಬನಾನಾ ಚಿಪ್ಸು ಆರೆಂಜು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಊಟಕ್ಕಂತ ನಿಲ್ಸಿದ್ದೀವಿ. ಇಲ್ಲಿ ಯಾವುದು ಹ್ಯಾಂಡ್ ಪಿಕ್ ಬೈ ಟಾಟಾ ಕೆಫೆ ಅಂತಿದೆ. ಅಲ್ಲ, ಟಾಟಾ ಕಾಫಿ, ಟಾಟಾ ಕೆಫೆ ಅಂತ. ಏನಂದ್ರೆ ಯಾವ್ದು ಪೇಪರ್ ಅಲ್ಲಿದೆ ಅಲ್ಲ, ಬೆಳೆದೆಲ್ಲ ಥರ ಇದೆ. ಇದು ಪೇಪರ್. ಜ್ಯೂಸು ಅದು ಬರ್ಗರು ಅದು ಹೋಗು. ಬಟ್ಟೆ ಬಿಡು ಬಾಯಿಂದ. ಬಟ್ಟೆ ಕಚ್ಚೋದು ಕಲ್ತ್ಬಿಟ್ಟಿದ್ದಾಳೆ. ಇಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಕಾಫಿ ಟೀ, ಬರೀ ಡೀಪ್ ಫ್ರೈ ಸ್ನ್ಯಾಕ್ಸ್ ಇತ್ತು. ವೆಜ್ಜಲ್ಲಿ 1-2 ಆಪ್ಷನ್ ಇತ್ತು ಅಷ್ಟೇ. ಬರ್ಗರ್ ಅದೆಲ್ಲ ಬೇರೆ ಕಡೆ ಹೋಗ್ಬೇಕು ಇವಾಗ. 2 times ಹೇಳಿ. ಊಟ ಟೈಮ್ ಆಗೋಗ್ಬಿಟ್ಟಿತ್ತು, ಸಿಗೋದೇ ಇಲ್ವೇನೋ ವೆಜ್ ಅನ್ಕೊಂಡ್ವಿ. ಬಟ್ ನಮ್ಮ ಪುಣ್ಯಕ್ಕೆ ಬರೀ ವೆಜ್ ಇರೋದೇ, ಅನ್ನ ಸಾಂಬಾರು. ನಮ್ಗೆ ಏನು ಬೇಕಾಗಿತ್ತೋ ಅದೇ ಸಿಕ್ತು ಊಟಕ್ಕೆ. ನೋಡಿ, ಅಲುಸ್ಲಾನ್ ಸಿಕ್ತು ಅಂತ ಕಿರಣ್ ಇಳಿದು ಹೋಗಿ ತಗೊಂಬಂದಿದ್ದಾರೆ. ಇದು ಬೇಕಾ ಇದು ಬೇಕಾ? ಏನದು? ಎರಡು ಸೇಮ್, ಎರಡು ಬೇರೆ ಬೇರೆ ಟೇಸ್ಟ್ ಇದೆ. ಇದು ನೋಡು, ಯಾವ್ದು ಬೇಕಾ ಅದು ತೊಗೊಳೋಣ. ಇದು ಫಸ್ಟ್ ತಿನ್ಬಾರ್ದು, ಇದು ತಿನ್ನು. ಯಾಕೆ? ಆಮೇಲೆ ಇದು ತಿನ್ನು, ಅವಾಗ ಗೊತ್ತಾಗುತ್ತೆ ನಿಂಗೆ, ಈಸಿಯಾಗಿ ಗೊತ್ತಾಗುತ್ತೆ. ವಾವ್, ಇದು ನಾಟಿದಲ್ಲ, ಇದು ತಿನ್ನು. ಇದಕ್ಕೆ ಫಿಕ್ಸ್ ಆಗ್ತೀಯ. ಸಕ್ಕತ್ತಾಗಿದೆ. ಎರಡು ಚೆನ್ನಾಗಿದೆ ಆ್ಯಕ್ಚುಲಿ. ಯಾರು ತಗೋ, ಸಕ್ಕತ್ತಾಗಿದೆ. ಸಾಕ್ಲಾ? ಮಿಕ್ಸ್ ತಗೋ. ಚಾಮುಂಡಿ ಬೆಟ್ಟ, ಅಲ್ಲಿ ಬೆಟ್ಟ ಕಾಣ್ತಾ ಇರೋದು, ಕಾಣಿಸ್ತಾ ಇರೋದು ಚಾಮುಂಡಿ ಬೆಟ್ಟ ಅಂತೆ. ಇವಾಗ ರೈಟ್ ಕಾಣುತ್ತೆ, ರೈಟ್ ಕೈ ನಾವು ದೇವಸ್ಥಾನ. ಹೌದಾ? ಯಾನ ಮಲ್ಕೊಂಡಿದ್ದಾಳೆ ಇಲ್ಲಿ. ಸೊ ಊಟ ಆಗಿದ ತಕ್ಷಣ ಅವರು ಸ್ವಲ್ಪ ಕೆಮ್ಮಾದಂಗೆ ಆಗಿತ್ತು, ಮೆಡಿಸನ್ ತೊಗೊಂಡ್ವಿ ಅಲ್ಲೇ ಆನ್ ದ ವೇ ತಗೊಂಡು ಹಾಕಿದ ತಕ್ಷಣ ಸೊ ಅಷ್ಟೇ. ಇನ್ನು ರಿಟರ್ನ್ ನಮ್ಮ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನಮ್ಮ ಮನೆಗೆ ಏನೋ ಎಲ್ಲೇ ಇರಿ ಏನೇ ಇರಿ ಒಟ್ನಲ್ಲಿ ರಿಟರ್ನ್ ನಮ್ಮ ಮನೆ ಕಡೆ ಹೋಗಿ ನಮ್ಮ ಮನೇಲಿ ಇದ್ರೇ ಅದು ಒಂಥರ ನೆಮ್ಮದಿ. ಸೊ ಚೆನ್ನಾಗಿತ್ತು 2 days ಟ್ರಿಪ್. ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ನೆಕ್ಸ್ಟ್ ಸ್ಕೂಲ್ ಏನಾಗ ಕಳಿಸ್ಲಿಲ್ಲ, ನಾವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು ಅಂತ. ನೆಕ್ಸ್ಟ್ ವ್ಲಾಗ್ನ ಶೇರ್ ಮಾಡ್ತೀನಿ. ಯಾನ ಸ್ಕೂಲ್ಗೆ ಯಾವ ಥರ ಹೋಗ್ತಾಳೆ, ಲಂಚ್ ಬಾಕ್ಸ್ ಎಲ್ಲ ಯಾವ ಥರ ಪ್ಯಾಕ್ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ನಿಮ್ಮ ಜೊತೆ ವೀಡಿಯೋಸ್ ಎಲ್ಲ ನಿನ್ನ ಮುಂದೆ ಶೇರ್ ಮಾಡ್ತಾ ಬರ್ತೀನಿ. ಸೊ ಅಷ್ಟೇ, ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲ ಫೋಟೋಸು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ.